ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಈಗ ಭಕ್ತಿಯ ಮಹಾಪೌರವೇ ಹರಿದು ಬರುತ್ತಿದೆ. ಬರೋಬ್ಬರಿ 12 ವರ್ಷಗಳ ನಂತರ ಧಾರ್ಮಿಕ ವೈಭವದ ದ್ಯಾಮವ್ವ ಹಾಗೂ ದುರ್ಗಮ್ಮ ದೇವಿಯರ ಐತಿಹಾಸಿಕ ಹರಿ ಜಾತ್ರೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಿದೆ. ಗದಗ ನಗರದ ಹೃದಯ ಭಾಗದಲ್ಲಿರುವ ಪ್ರಸಿದ್ಧ ಗಂಜಿ ಬಸವೇಶ್ವರ ವೃತ್ತದ ಬಳಿ ನೆಲೆಸಿರುವ ಶ್ರೀ ದ್ಯಾಮವ್ವ ದುರ್ಗವ್ವ ದೇವಿಯರ ಸನ್ನಿಧಿಯಲ್ಲಿ ಹಬ್ಬದ ವಾತಾವರಣ ಕಳೆಗಟ್ಟಿದೆ. ಈ ಅಪರೂಪದ ಪುಣ್ಯಕ್ಷೇತ್ರಕ್ಕೆ ಸಾಕ್ಷಿಯಾಗಲು ಗದಗ ಹಾಗೂ ಬೆಟಗೇರಿ ನಗರಗಳ ಸಾವಿರಾರು ಭಕ್ತಾದಿಗಳು ದೇವಸ್ಥಾನದತ್ತ ಹರಿದು ಬರುತ್ತಿದ್ದಾರೆ. ಈ ವೈಭವದ ಜಾತ್ರೋತ್ಸವದ ಪ್ರಮುಖ ಆಕರ್ಷಣೆ ಎಂದರೆ ಮಹಿಳೆಯರು ಸಲ್ಲಿಸುತ್ತಿರುವ ವಿಶೇಷ ಉಡಿ ತುಂಬುವ ಸೇವೆ. ಅವಳಿ ನಗರದ ಮೂಲೆ ಮೂಲೆಗಳಿಂದ ಆಗಮಿಸುತ್ತಿರುವ ನೂರಾರು ಸುಮಂಗಲಿಯರು ಸಾಂಪ್ರದಾಯಿಕ ಉಡುಗೆಯೊಡನೆ ದೇವಿಯರಿಗೆ ಭಕ್ತಿ ಭಾವದಿಂದ ಉಡಿ ತುಂಬಿ ತಮ್ಮ ಹರಕೆ ತೀರಿಸುತ್ತಿದ್ದಾರೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಊರಿಗೆಲ್ಲ ಸುಖ ಶಾಂತಿ ಸಮೃದ್ಧಿ ಹಾಗೂ ಆರೋಗ್ಯ ಕರುಣಿಸಲೆಂದು ಭಕ್ತರು ದೇವಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಾರೆ. 12 ವರ್ಷಗಳ ಬಳಿಕ ನಡೆಯುತ್ತಿರುವ ಈ ಮಹೋತ್ಸವವು ಗದಗ ಜನತೆಯಲ್ಲಿ ಹೊಸ ಚೈತನ್ಯ ಹಾಗೂ ಸಂಭ್ರಮದ ಅಲೆಯನ್ನ ಎಬ್ಬಿಸುತ್ತಿದೆ. ಊರಿಗೆ ಊರೇ ಒಂದಾಗಿ ಆಚರಿಸುತ್ತಿರುವ ಈ ದ್ಯಾಮವ್ವ ದುರ್ಗವ್ವ ದೇವಿಯರ ಹರಿ ಜಾತ್ರೋತ್ಸವ ಧಾರ್ಮಿಕ ಕಳೆ ಕಟ್ಟುವುದರ ಜೊತೆಗೆ ಅವಳಿ ನಗರದ ಸಾಂಸ್ಕೃತಿಕ ಐತಿಹಾಸಿಕಕ್ಕೆ ಸಾಕ್ಷಿಯಾಗಿದೆ. ಗದಗ ಜಿಲ್ಲೆಯ ಭಕ್ತಾದಿಗಳಲ್ಲೂ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಶ್ರೀ ಹರಿ ಜಾತ್ರೋತ್ಸವ ದೇವಿಯ ದ್ಯಾಮವ್ವ ಹಾಗೂ ದುರ್ಗಮ್ಮ ದೇವಿಯರ 12 ವರ್ಷದ ಈ ಒಂದು ಹರಿ ಜಾತ್ರೋತ್ಸವಕ್ಕೆ ಜನ ಸಾಗರ ಆಗ್ತದೆ. ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ತುಂಬಾ ಜನ ಉಡಿ ತುಂಬಲು ಬರ್ತಾ ಇದ್ದಾರೆ. ಇವತ್ತು ನಮ್ಮ ದೈವದ ವತಿಯಿಂದಾನು ಉಡಿ ತುಂಬ್ತಾ ಇದ್ದೀವಿ ಸರ್ವ ಸುಮಂಗಲಿಯರಿಗೂ. ಆದ ಕಾರಣ ಇನ್ನೂ ಅನೇಕ ನಾಳೆ ಭಂಡಾರ ಜಾತ್ರೆ ಇದೆ. ಆ ಭಂಡಾರ ಜಾತ್ರೆಯಲ್ಲಿ ಎಲ್ಲ ಶಾಲಾ ಮಕ್ಕಳು ಹಾಗೂ ಅನೇಕ ಕಾಲೇಜಿನಿಂದಾನು ನೃತ್ಯ ಕಲಾ ತಂಡಗಳು ಇನ್ನೂ ಅನೇಕ ಸಾಂಸ್ಕೃತಿಕ ತಂಡಗಳು ಬಂದು ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಅದ್ದೂರಿ ಮೆರವಣಿಗೆಗೆ ಇನ್ನೂ ಅನೇಕ ಸುತ್ತಮುತ್ತ ಗ್ರಾಮಸ್ಥರು ಹಾಗೂ ಗದಗ ಜಿಲ್ಲೆಯ ಸಾರ್ವಜನಿಕರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊತಾ ಇದೀವಿ. ಇವತ್ತು ಬೆಳಗ್ಗೆ 4 ಗಂಟೆಯಿಂದಾನೇ ಇಷ್ಟೇ ತುಂಬಾ ಜನ ಗದ್ದಲ ಇದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಮ್ಮ ಕಮಿಟಿಯವರಾಗಲಿ ಹಾಗೂ ಇಲ್ಲಿ ಇರುವಂತ ಸಾರ್ವಜನಿಕರು ಹಾಗೂ ಇಲ್ಲಿ ಉಡಿ ತುಂಬಂತ ಬಂದಂತ ತಾಯಿಗಳೇ ಅವರೇ ಖುದ್ದಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಇದರಲ್ಲಿ ಸೇವೆಯನ್ನು ಭಾಗಿಯಾಗಿದ್ದಾರೆ. ಪೊಲೀಸ್ ಸಿಬ್ಬಂದಿಗೂ ಒಂದು ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಇನ್ನು ಅನೇಕ ರೀತಿಯ ಈ ಒಂದು ಮುಂದಿನ ಸಲ ಇನ್ನು ಅನೇಕ ಹೆಚ್ಚಿನ ಕಾರ್ಯಕ್ರಮಗಳು ಜರುಗಿ ಇನ್ನು ಅನೇಕ ರೀತಿಯಿಂದ ಸಾರ್ವಜನಿಕರಿಂದ ದೇಣಿಗೆ ಬಂದು ಅತಿ ಅಭಿವೃದ್ಧಿ ಆಗಲಿ ಒಂದು ಈ ಗದಗ ಅನ್ನೋದು ಒಂದು ಕೀರ್ತಿ ಬೆಳಗಲಿ ಅಂತ ಕೇಳ್ಕೊಂತ ಇದೀವಿ ಎಲ್ಲ ಗದಗ. ನಮ್ಮ ಹೆಸರು ಗಣೇಶ್ ಬಡಿಗೇರ್ ಅಂತಾರಿ. ನಾವು ಹಿರಿಯ ಅರ್ಚಕರ ತಮ್ಮರು ಹಾಗೂ ಧ್ವನಿವರ್ಧಕ ಕೆಲಸ ಮಾಡ್ತೀವಿ ಇಲ್ಲಿ. ಇದು ದ್ಯಾಮವ್ವ ದುರ್ಗವ್ವನ ಜಾತ್ರೆ. ಇದು 12 ವರ್ಷಕ್ಕೊಮ್ಮೆ. ಇದು ಲಾಕ್ಡೌನ್ ಆಗಿತ್ತಂತ ಇದು ಮಾಡಿದ್ದಿಲ್ಲ. ಈಗಲ್ಲಿ ಭರ್ಜರಿ ದೇವಿ ಜಗನ್ಮಾ ಪುಣ್ಯದಿಂದ ಭರ್ಜರಿ ಗದಗ ವೀರನಾರಾಯಣ ಪುಣ್ಯಲಿಂದ ದ್ಯಾಮವ್ವ ದುರ್ಗವ್ವನ ಪುಣ್ಯಲಿಂದ
ಎಲ್ಲಾ ಮಕ್ಕಳಿಗೆ ಸುಖಿನೋ ಭವಂತ ಮಾಡ್ತಾರ ಅಮ್ಮ. ಅದು ಜಾತ್ರೆ ಅಂದ್ರೆ 1ನೇ ನಂಬರ್ ಜಾತ್ರೆ, ಫಸ್ಟ್ ನಂಬರ್ ಜಾತ್ರೆ. ಎಲ್ಲಾರ್ಗು ಸುಖಿ ಇಡ್ಲಿ, ಶಾಂತಿ ಇಡ್ಲಿ, ಸಂತೋಷ ಇಡ್ಲಿ. ನಾವು ನೋಡಕತ್ತಿ ಈಗ 12 ವರ್ಷದ ಮೊದಲು ನೋಡಿದ್ವಿ. ಈ 12 ವರ್ಷದ ಮೊದಲು ನೋಡಿದ್ವಿ. ಮೊದಲ ಲಾಕ್ಡೌನ್ ಆಗಿತ್ತು, ಮಾಡಿದ್ದಿಲ್ಲ. ಈ ಸಲ ಬಹಳ ಮಕ್ಕಳು ಶಾಂತಿಯಿಂದ ಸಂತೋಷದಿಂದ ಬಾಳ ಚಂದ ಮಾಡ್ಲಿಕ್ಕತ್ರ, ಬಹಳ ಆರೋಗ್ಯ ಮಾಡಿ ಬಹಳ ಏನು ಆಟ ಆಡನೆ, ಉಡಿ ತುಂಬೋದು, ಮತ್ತೆ ಏನಪ್ಪಾ ಅದು ಬಂಡಾರ ಪೂಜಾ, ಕಾಯಿ ಒಡ್ಸೋದು, ಡೊಳ್ಳು, ಭಜನೆ, ಅದು ದಿಂಡಿ, ಪಂಡ್ರಾಪುರ ದಿಂಡಿ ಎಲ್ಲಾ ಹಾಕಿ ತಾಯಿ ಪುಣ್ಯಲಿಂದ ಎಲ್ಲಾ ಮಕ್ಕಳು ಚಂದಿದ್ದ ಉಡಿ ತುಂಬ್ತಾರೆ. ಮೊದಲ್ ಮಾಡಿದ್ರಲ್ಲ ಅವ್ರ ಪುಣ್ಯಲಿಂದ ಎಲ್ಲಾ ಮಕ್ಕಳು ಈಗ 8 ದಿನ ಆತ್ರಿ, 8 ದಿನ ಆತು. ಅಮ್ಮನ ಪುಣ್ಯಲಿಂದ ಉಡಿ ತುಂಬೋದು, ಮತ್ತೆ ದರ್ಶನ ಮಾಡೋದು ಎಲ್ಲಾ. ಗದಗ ಜನತೆಗೆ ನಮಸ್ಕಾರ. ಇವತ್ತು 8ನೇ ದಿನ ಎಲ್ಲಾ ಮಹಿಳೆಯರಿಗೂ ಉಡಿ ತುಂಬೋದೈತಿ. ಶ್ರೀ ದ್ಯಾಮವ್ವ ದುರ್ಗಮ್ಮನ ಹರಿ ಜಾತ್ರೆ ಸಲುವಾಗಿ ಇವತ್ತು ಎಲ್ಲಾ ಮುತ್ತೈದೆ ಮಹಿಳೆಯರಿಗೆ ಉಡಿ ತುಂಬ್ತಾ ಇದೀವಿ. ನಾವೆಲ್ಲರೂ ಇಲ್ಲೆಲ್ಲ ಸೇವೆ ಮಾಡ್ತಾ ಇದೀವಿ. ಇನ್ನು ನಾಳೆ ಭಂಡಾರದ ಜಾತ್ರೆ ಇರುತ್ತೆ. ಎಲ್ಲಾರು ಬನ್ನಿ, ಎಲ್ಲಾ ತಾಯಿ ಸೇವೆ ಮಾಡ್ಕೊಂಡು ಎಲ್ಲಾ ಚೆನ್ನಾಗಿ ಮಾಡೋಣ. ಗದಗದಲ್ಲಿ ಈ ಜಾತ್ರೆ ಒಂದು ಐತಿಹಾಸಿಕ ಇದಾಗಿದೆ. ಇತಿಹಾಸದಲ್ಲೇ ಒಂದು ನಂಬರ್ 1 ಆಗ್ಬೇಕು ಅನ್ನೋದು ಎಲ್ಲಾ ಜನತೆಯ. ಹೌದ್ರಿ, ಅಂದ್ರೆ ಇದು ಹೆಣ್ಮಕ್ಳ ಜಾತ್ರೆ ಆಗಿಂದ ಎಲ್ಲ ಬೇರೆ ಗಂಡು ಮನೆಗೆ ಹೋದವರೆಲ್ಲ ಪ್ರತಿಯೊಂದು ಮನೆ ಹೆಣ್ಮಕ್ಳು ಬರ್ಬೇಕ್ರಿ. ನಮ್ಮ ಅತ್ತಿಯವರು ಅವ್ರ ಹೆಣ್ಮಕ್ಳು ಸಮಯಕ್ಕೂ ಬರ್ಬೇಕಂತ ಪ್ರತೀತಿ ಇದ್ರಿ. ಎಲ್ಲಾ ಹೆಣ್ಮಕ್ಳು ಬಂದು ದೇವಿ ಗುಡಿ ತುಂಬಿ ಹೋಗ್ಬೇಕು. ಮತ್ತೆ ನಾಳೆ ಭಂಡಾರ ಜಾತ್ರೆ ಆಗೋವರೆಗೂ 9 ದಿನಾನು ಹೆಣ್ಮಕ್ಳು ಇಲ್ಲೇ ಇರ್ಬೇಕು ಅನ್ನೋದೊಂದು ಪ್ರತೀತಿ ಐತ್ರಿ. ಬಂದು ನಾಳೆ ಭಂಡಾರ ಜಾತ್ರೆ ಐತಿ, ಇಡೀ ಗದಗ ಬೆಟಗೇರಿ ಫುಲ್ ಮೆರವಣಿಗೆ ಮಾಡ್ತಾರ. ಎಲ್ಲರೂ ಬಂದು ಪಾಲ್ಗೊಂಡು ಯಶಸ್ವಿಗೊಳಿಸೋಣ ಅಂತ ಹೇಳ್ತೀವಿ. ಗ್ರಾಮೀಣರಾದ ಶ್ರೀ ದ್ಯಾಮವ್ವ ಮತ್ತು ದುರ್ಗಮ್ಮ ದೇವಿಯರ ಹರಿಜಾತ್ರೋತ್ಸವ ಇಂದು ಉಡಿ ತುಂಬುವ ಕಾರ್ಯಕ್ರಮ. ಇದು ಒಂದು ವಿಶೇಷ ದಿನ. ಇವತ್ತು 18ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿ ಇವತ್ತು 25 ಉಡಿ ತುಂಬುವ ಕಾರ್ಯಕ್ರಮ. 18ನೇ ತಾರೀಕಿನಿಂದ ಸುಮಾರು ಒಂದು 10ರಿಂದ 12,000 ಜನ ದಿನಂಪ್ರತಿ ಪ್ರಸಾದ ಸೇವನೆ ಇರುತ್ತೆ. ಇವತ್ತು ಒಂದು ಸುಮಾರು 4 ಗಂಟೆಗೆ, ಬೆಳಗ್ಗೆ 4 ಗಂಟೆ ತನಕ ಉಡಿ ತುಂಬ ಕಾರ್ಯಕ್ರಮ ಇರುತ್ತೆ. ಸಾವಿರಾರು ಜನ ಹೆಣ್ಮಕ್ಳು ಮತ್ತು ಭಕ್ತರು ಜನಸಾಗರನ ಹರಿದು ಬರ್ತಾ ಇದೆ.